ನಮಸ್ಕಾರ ಸ್ನೇಹಿತರೆ, ಇವತ್ತು ನಾವು ವಿಸ್ತಾರ ಪ್ಯಾನೆಲ್ನಲ್ಲಿ ಕಸ್ಟಮರ್ನ ಹೇಗೆ ಆಡ್ ಮಾಡೋದು ಅಂತ ಕಲಿಯೋಣ. ವಿಸ್ತಾರದಲ್ಲಿ B2C ಮತ್ತು B2B ಅಂತ ಎರಡು ಟೈಪ್ನ ಕಸ್ಟಮರ್ಸ್ ಇರ್ತಾರೆ. ಇವತ್ತು ನಾವು B2C ಕಸ್ಟಮರ್ ಬಗ್ಗೆ ಕಲಿಯೋಣ. ಮೊದಲು ನೀವು ಮೆನುವಿನಲ್ಲಿರೋ ಮೈ ಕಸ್ಟಮರ್ ಆಪ್ಷನ್ನ ನೋಡಿ, ಕಾಣಿಸ್ತಿದೆ ಅಲ್ವಾ? ಇಲ್ಲ ಅಂದರೆ ಡ್ಯಾಶ್ಬೋರ್ಡ್ನಲ್ಲೂ ಆ್ಯಡ್ ಕಸ್ಟಮರ್ ಅಂತ ಇರುತ್ತೆ, ಅಲ್ಲೂ ನೋಡಬಹುದು. ಸೊ ನೀವು ಇಲ್ಲಿಂದ ಮೈ ಕಸ್ಟಮರ್ಗೆ ಹೋಗಿ ಅಲ್ಲಿ B2C ಮ್ಯಾನೇಜ್ಮೆಂಟ್ ಬರುತ್ತೆ, ಅದರಲ್ಲಿ ಮ್ಯಾನೇಜ್ ಮೇಲೆ ಕ್ಲಿಕ್ ಮಾಡಿ. ಆಗ ಒಂದು ವಿಂಡೋ ಓಪನ್ ಆಗುತ್ತೆ. ಈ ಪೇಜ್ನಲ್ಲಿ ಎಷ್ಟು ಕಸ್ಟಮರ್ಸ್ ಆ್ಯಡ್ ಆಗಿದ್ದಾರೆ ಮತ್ತು ಎಷ್ಟು ಜನ ಆಕ್ಟಿವ್ ಆಗಿ ಕೆಲಸ ಮಾಡ್ತಿದ್ದಾರೆ ಅನ್ನೋ ಡೀಟೇಲ್ಸ್ ಇರುತ್ತೆ. ಎಷ್ಟು ಜನರ ಪ್ಯಾನ್ ವೆರಿಫೈ ಆಗಿದೆ, ನಿಮ್ಮ ಎಂಪ್ಲಾಯೀಸ್ ಅಂದರೆ 6 ಅಂಗುಳಿ ಎಷ್ಟು ಜನ ಆಕ್ಟಿವ್ ಆಗಿದ್ದಾರೆ, ಯಾರಾದರೂ ಅನ್ವೆರಿಫೈಡ್ ಪ್ಯಾನ್ ಇದ್ದರೆ ಅದನ್ನು ವೆರಿಫೈ ಮಾಡಿಸಿ. ಈಗ ನಾವು ಕಸ್ಟಮರ್ನ ಆ್ಯಡ್ ಮಾಡೋಣ. ಅದಕ್ಕೆ ಆ್ಯಡ್ ಕಸ್ಟಮರ್ ಮೇಲೆ ಕ್ಲಿಕ್ ಮಾಡ್ತೀನಿ. ಇಲ್ಲಿ ಕೆಲವು ಡೀಟೇಲ್ಸ್ ಕೇಳ್ತಿದೆ. ಮೊದಲು ಇಮೇಲ್ ಐ ಡಿ, ನಾನು ಇಲ್ಲಿ ಇಮೇಲ್ ಐ ಡಿ ನೋಟ್ ಡೌನ್ ಮಾಡಿ ಇಟ್ಕೊಂಡಿದ್ದೀನಿ. ಈಗ ನಾನು OTP ಕಳಿಸ್ತೀನಿ. 2 ಮಿನಿಟ್ಸ್ ಒಳಗಡೆ ಇದು ಆಟೋ ವೆರಿಫೈ ಆಗುತ್ತೆ. ಒಂದು ವೇಳೆ ಆಟೋ ವೆರಿಫೈ ಆಗಿಲ್ಲ ಅಂದರೆ ನೀವು OTPನ ಕೂಡ ಎಂಟರ್ ಮಾಡ್ಬೋದು. ಈ ಕೇಸ್ನಲ್ಲಿ ಆಟೋಮ್ಯಾಟಿಕ್ಲಿ ವೆರಿಫೈ ಆಗಿದೆ. ನೀವು ಇಮೇಲ್ ತಪ್ಪಾಗಿ ಹಾಕಿದರೆ ಅಥವಾ ಪೈರೇಟೆಡ್ ಇಮೇಲ್ ಅಥವಾ ಡ್ಯೂಪ್ಲಿಕೇಟ್ ಇಮೇಲ್ ಯೂಸ್ ಮಾಡಿದರೆ ಇಲ್ಲಿ ಎರರ್ ಬರುತ್ತೆ. ಸೆಕೆಂಡ್ ಸ್ಟೆಪ್ ಅಂದರೆ ಫೋನ್ ನಂಬರ್ ಹಾಕೋದು. ಸದ್ಯಕ್ಕೆ ನನ್ನ ಹತ್ರ ಒಂದು ಫೋನ್ ನಂಬರ್ ಇದೆ. ನಾನು ಇಲ್ಲಿ ಆ ಫೋನ್ ನಂಬರ್ನ ಕಾಪಿ ಮಾಡಿ ಇಲ್ಲಿ ಪೇಸ್ಟ್ ಮಾಡ್ತೀನಿ. ಫೋನ್ ನಂಬರ್ ವೆರಿಫೈ ಆಗಲ್ಲ, ಆದರೆ ಒಂದು ವೇಳೆ ಕಂಪನಿಗೆ ಪ್ಯಾನ್ ಅಥವಾ ಫೋನ್ ನಂಬರ್ ತಪ್ಪಾಗಿ ಕೊಟ್ಟರೆ ಆರ್ಡರ್ ಡಿಲೇ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಆಮೇಲೆ ನೀವು ಪ್ಯಾನ್ ನಂಬರ್ ಹಾಕಬೇಕು. ನನ್ನ ಹತ್ರ ಪ್ಯಾನ್ ನಂಬರ್ ಮಾತ್ರ ಇದೆ. ನೀವು ಪ್ಯಾನ್ ನಂಬರ್ ಹಾಕಿದ ತಕ್ಷಣ ಕಸ್ಟಮರ್ನ ಹೆಸರು ಆಟೋ ವೆರಿಫೈ ಆಗುತ್ತೆ. ಇಲ್ಲಿ ಪ್ಯಾನ್ ನಂಬರ್ ವೆರಿಫೈ ಆಗಿದೆ. ಮತ್ತೆ ಸಿಂಪಲ್ ಆಗಿ ಕ್ರಿಯೇಟ್ ಕಸ್ಟಮರ್ ಮೇಲೆ ಕ್ಲಿಕ್ ಮಾಡಿ. ನೀವು ಕ್ರಿಯೇಟ್ ಕಸ್ಟಮರ್ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ನಿಮ್ಮ ಕಸ್ಟಮರ್ ಆ್ಯಡ್ ಆಗಿದ್ದಾರೆ. ಇಮೇಲ್ ವೆರಿಫೈ ಆಗಿದೆ, ಫೋನ್ ನಂಬರ್ ವೆರಿಫೈ ಆಗಿದೆ, ಇವರು ಆ್ಯಕ್ಟಿವ್ ಇದ್ದಾರೆ. ಇಲ್ಲಿ ಆ ಎಲ್ಲ ವಿಷಯಗಳನ್ನು ತೋರಿಸುತ್ತೆ. ನೀವು ಜನರೇಟ್ ಮಾಡಿರೋ ನಿಮ್ಮ ಕಸ್ಟಮರ್ಸ್ನ ಪೂರ್ತಿ ಲಿಸ್ಟ್ ಇಲ್ಲಿದೆ. ಆ್ಯಡ್ ಮಾಡುವಾಗ ನೀವು ಇಲ್ಲಿ ನಿಮ್ಮ ಕಸ್ಟಮರ್ನ ಸರ್ಚ್ ಕೂಡ ಮಾಡಬಹುದು. ಈ ವಿಡಿಯೋದಲ್ಲಿ ಇಷ್ಟೇ. ಥ್ಯಾಂಕ್ ಯು ಸೋ ಮಚ್.